ನಮಸ್ಕಾರ. ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವಚನಾಮೃತ ಕನ್ನಡ ಸಂಘ ಬೀದರ್ ವಚನ ಸಾಹಿತ್ಯೋತ್ಸವ 2025 ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ 2 ದಿನಗಳ ಕಾಲ ದಿನಾಂಕ 22, 23 ಹಮ್ಮಿಕೊಳ್ಳಲಾಗಿದೆ. ನೆಹರು ಕ್ರೀಡಾಂಗಣದಲ್ಲಿ ಅಸ್ಮಿತಾ ಲೀಗ್ಗೆ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಧ್ವಜಾರೋಹಣ ನಡೆಸಿಕೊಡುವ ಮೂಲಕ ಚಾಲನೆ ನೀಡಿದರು. ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ನೆರೆಹೊರೆಯವರ ಹಕ್ಕುಗಳ ಕುರಿತು ರಾಷ್ಟ್ರಾದ್ಯಂತ ಅಭಿಯಾನ. ಆಸಿಫುದ್ದೀನ್. ಬೀದರ್ನ ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿ ಮಾರುತ ಚಲನಚಿತ್ರ ಬಿಡುಗಡೆ ಮಾಡಲಾಯಿತು. ಚಿತ್ರದಲ್ಲಿ ಪಾತ್ರ ನಿರ್ವಹಿಸಿದ ಜಿಲ್ಲೆಯ ಶಿವಯ್ಯ ಸ್ವಾಮಿ ಮಾರುತ ಬಿಡುಗಡೆ. ಗೃಹ ಮಂಡಳಿ ನಿವೇಶನಕ್ಕೆ ಅರ್ಜಿ. ಗುರುಪಾದಪ್ಪ ನಾಗಮಾರ್ಪಳ್ಳಿ ಆಸ್ಪತ್ರೆಯಲ್ಲಿ ವಿಶೇಷ ಕೌಂಟರ್ ಆಯೋಜಿಸಲಾಗಿದೆ ಎಂದು ಸೂರ್ಯಕಾಂತ್ ನಾಗಮಾರ್ಪಳ್ಳಿ. ಸುದ್ದಿಯ ವಿವರಗಳು. ವಚನಾಮೃತ ಕನ್ನಡ ಸಂಘ ಬೀದರ್ ವಚನ ಸಾಹಿತ್ಯೋತ್ಸವ 2025 ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ 2 ದಿನಗಳ ಕಾಲ ದಿನಾಂಕ 22, 23 ಹಮ್ಮಿಕೊಳ್ಳಲಾಗಿದೆ. ನಿವೃತ್ತ ನಿರ್ದೇಶಕರಾದ ಆಕಾಶವಾಣಿ ಬೆಂಗಳೂರು ಬಸವರಾಜ್ ಸಾದರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ದಿವ್ಯ ಸಾನ್ನಿಧ್ಯವನ್ನು ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಹಿಸಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಜಲಾದೆ ಸ್ವಾಗತ ಸಮಿತಿಯ ಅಧ್ಯಕ್ಷರ ನುಡಿ ನುಡಿದರು. ಇದೇ ಸಂದರ್ಭದಲ್ಲಿ ಹಲವು ಗೋಷ್ಠಿಗಳು ಜರುಗಿದವು. ವಿಜ್ಞಾನದ ಭವನದಲ್ಲಿ ಒಂದು ಭಾಷಣದಲ್ಲಿ ಮತ್ತು ನಮ್ಮ ರಾಜ್ಯದ ಎಲ್ಲ ಮಂತ್ರಿಗಳು ಅಥವಾ ದೇಶದ ಹಲವಾರು ರಾಜಕೀಯ ಮುತ್ಸದ್ದಿಗಳು ಬಸವಣ್ಣನವರ ಹೆಸರನ್ನು ಹೇಳ್ತಾ ಜಗತ್ತಿಗೆ ಮೊಟ್ಟ ಮೊದಲ ಸಂಸತ್ತನ್ನು ಕೊಟ್ಟವರು, ಜಗತ್ತಿಗೆ ಮೊಟ್ಟ ಮೊದಲ ಸಂವಿಧಾನವನ್ನು ಕೊಟ್ಟವರು ಅಂತ ಹೇಳ್ತಾರೆ ಮತ್ತು ಜಗತ್ತಿಗೆ ಮೊಟ್ಟ ಮೊದಲ ಪ್ರಜಾಪ್ರಭುತ್ವವನ್ನು ಕೊಟ್ಟವರು ಅಂತ ಹೇಳ್ತಾರೆ. ಈ ಶಬ್ದಗಳನ್ನು ಬಳಸಿದುಕೊಳ್ಳೆ ಕೆಲವರು ಹೊಟ್ಟೆಯೊಳಗೆ ಉರಿ ಶುರುವಾಗಿಬಿಡ್ತದೆ. ಕೆಲವರು ಅದನ್ನು ಎಲ್ಲಿದೆ ಆ ಶಬ್ದ, ಸಮಾನತೆ ಎಲ್ಲಿದೆ, ಪ್ರಜಾಪ್ರಭುತ್ವ ಎಲ್ಲಿದೆ, ಸಂವಿಧಾನ ಎಲ್ಲಿದೆ ಅಂತ ಕೇಳ್ತಾರೆ. ಈ ಶಬ್ದಗಳನ್ನು ಹುಡುಕೋದು ಮೂರ್ಖತನ. ಶಬ್ದಗಳು ಹೇಳುವ ಅಥವಾ ಶಬ್ದಗಳ ಹೊಟ್ಟೆಯೊಳಗೆ ಏನು ಅರ್ಥ ಇದೆಯಲ್ಲ ಅದನ್ನು ಬಸವಣ್ಣನವರು ಕ್ರಿಯಾತ್ಮಕವಾಗಿ ಆಚರಿಸಿ ತೋರಿಸಿದರು. ಶರಣ ಚಳವಳಿ ಯಾಕೆ 12ನೇ ಶತಮಾನದಲ್ಲಿ ವಿಫಲ ಆಯಿತು ಅನ್ನೋದರ ಕಾರಣ ಎಲ್ಲಿದೆ ಅಂದರೆ, ಅವಾಗನೇ ಅದರ ಫಲಗಳು ಹೆಚ್ಚು ಗಾಢವಾಗಿ ಕಂಡು ಬರ್ತಾ ಇದ್ವು. ಇದನ್ನು ಹಿಂಗೆ ಬಿಟ್ಟರೆ ಇದು ಬಹುಶಃ ಜಗತ್ತಿನ ಶ್ರೇಷ್ಠ ಧರ್ಮ ಆಗ್ತದೆ, ಜಗತ್ತಿನ ಎಲ್ಲ ಧರ್ಮಗಳನ್ನು ಇದು ಹೊಡೆದಾಕ್ತದೆ ಅಥವಾ ಇದು ಒಂದೇ ಉಳಿತದೆ ಅನ್ನೋ ಭಯದಿಂದ ಮೂಲಭೂತವಾದಿಗಳು ಆ ಧರ್ಮವನ್ನು ಇನ್ನಿಲ್ಲದಂತೆ ಮಾಡೋ ಸಲುವಾಗಿ ಶರಣರ ಕಗ್ಗೊಲೆ ಮಾಡಿದರು, ಗಡಿಪಾರ ಮಾಡಿದರು, ಏನೆಲ್ಲ ಅನಾಹುತಗಳನ್ನು ಮಾಡಿದರು. ಈ ನೆಲೆಯಲ್ಲಿ ನೋಡಿದಾಗ ಬಸವಣ್ಣನವರು ಅವತ್ತು ಮಾಡ ಹೊರಟಿದ್ದು ಸಮಾನತೆಯ ಸಮಾಜವನ್ನು, ಕಲ್ಯಾಣ ರಾಜ್ಯವನ್ನು. ಶರಣ ವಚನಗಳಲ್ಲಿ ಬರುವಂಥದ್ದು, ಶರಣರ ತತ್ವಗಳಲ್ಲಿ ಬಹಳ ಪ್ರಮುಖವಾದದ್ದು, ಬಹಳ ಒಂದು ಅದ್ಭುತವಾದ ಶಬ್ದ ಅಂದ್ರೆ ಕಲ್ಯಾಣ ರಾಜ್ಯ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದು ಅಂತ ಹೇಳ್ತಾರೆ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದು ಅಂದ್ರೆ ಇಟ್ಸ್ ಅ ವೆಲ್ಫೇರ್ ಆಫ್ ಆಲ್ ಅಂತ ಹೇಳ್ತೀವಿ ನಾವು. ವೆಲ್ಫೇರ್ ಆಫ್ ಆಲ್ ಅಂದ್ಕೊಳ್ಳಿ. ವೆಲ್ಫೇರ್ ಅನ್ನೋ ಶಬ್ದ ಬಂದ ಕೂಡಲೇ ನಮ್ಮ ಮನಸ್ಸುಗಳು ಪ್ಲೇಟೋ ಮತ್ತು ಅರಿಸ್ಟಾಟಲ್ರ ಹತ್ರ ಹೋಗ್ತಾವೆ. ಅವರು ಮೊಟ್ಟ ಮೊದಲು ಈ ಶಬ್ದಗಳನ್ನು ಬೆಳೆಸಿ ಎಲ್ಲರ ಕಲ್ಯಾಣವನ್ನು ಬೆಳೆಸೋದು. ನೋಡಿ, ಕಲ್ಯಾಣ ಅನ್ನೋ ಶಬ್ದ ಎಷ್ಟು ಅದು ಅರ್ಥಪೂರ್ಣ ಇದೆ ಅಂದರೆ ಅದು ಕಲ್ಯಾಣದಲ್ಲಿಯೂ ನಡೆದದ್ದು ಮತ್ತು ಕಲ್ಯಾಣಕ್ಕಾಗಿ ನಡೆದದ್ದು ಅನ್ನೋ ಅರ್ಥದಲ್ಲಿ. ಇಂಥ ಕಲ್ಯಾಣವನ್ನು ಸಾಧಿಸಲಿಕ್ಕೆ ಹೊರಟಂಥ ಬಸವಣ್ಣನವರು ಏನು ಮಾಡಿದರು ಅನ್ನೋದನ್ನು ವಚನಗಳನ್ನು ಆಳಕ್ಕೆ ಹೋಗಿ ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ. ಒಂದು ಕಡೆ ಇವತ್ತಿನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕೊಟ್ಟಂಥ ಸಂವಿಧಾನವನ್ನು ಒಂದು ಕಡೆ ಇಟ್ಕೊಂಡು, ಇನ್ನೊಂದು ಕಡೆ ವಚನಗಳನ್ನು ಇಟ್ಕೊಂಡು ಅಧ್ಯಯನ ಮಾಡಿದರೆ ಇವತ್ತಿನ ಸಂವಿಧಾನದಲ್ಲಿರುವ ಎಲ್ಲ ಕಲಮಗಳು, ಎಲ್ಲ ವಿಧಿ ನಿಷೇಧಗಳು ವಚನಗಳೇ ಅತ್ಯಂತ ಸ್ಪಷ್ಟವಾಗಿರುವುದನ್ನು ನಾವು ಅಧ್ಯಯನ ಮೂಲಕ ಕಂಡುಕೊಳ್ಬಹುದು. टारगेट पूरा करने के लिए बोला भी जाता है कि जो है ठीक है, कोई बात नहीं, ये गली में बेच लो, लाइसेंस नहीं है तो भी बेच लो, हम ओवरलुक कर लेंगे, हम बोल लेंगे। टारगेट पूरा होना है, हमको देश चलाना है, हमको हॉस्पिटल चलाना है, हमको समाज के बच्चों के लिए एजुकेशन का इंतज़ाम करना है, हमको डेवलपमेंट करना है और छुपा के बेच लो। ये बात बोली जा रही है। 3 करोड़ रुपए का गुटखा रोज़ बीदर से सेल होता है, इसको कोई समझने को तैयार नहीं है। हमारे नौजवान बच्चे कैंसर के अफेक्टेड हो जा रहे हैं और जो गुटखा खाते हैं 80% लोगों को डॉक्टर से मैं आज सुबह में बात करा कैंसर होकर रहता है।
ये बुराइयाँ हैं। तो फंडामेंटल प्रोहिबिशंस के ऊपर हमको गुफ्तगू करना चाहिए, समाज में फैली हुई बुराइयों को ख़त्म करना चाहिए। अब कड़े बेला कत्ल मत करो, कड़े बेड़ा मीन्स किल मत करो किसी को, झूठ मत बोलो, गलत मत तोलो, बिजनेस कर रहे हैं तो इसमें झूठ मत बोलो। ये जो है हमारे जनरेशन को, समाज को बताना है। प्यार और मोहब्बत हमारे देश की बहुत बड़ी ज़रूरतों में से ज़रूरत है, ये सिखाना है। यही हमारे वचन साहित्य बताते हैं। इव नारवा नम्मवा का माहौल बनाना है। ये प्रैक्टिकल लाइफ में होना चाहिए। एक तरफ हम नफरत बढ़ा रहे हैं, दूसरी तरफ साहित्य सम्मेलन कर रहे हैं। नौजवानों को भड़काया जा रहा है, बुराई की तरफ झोंका जा रहा है, बल्कि फुल टाइम नफरतें फैलाने के लिए मेहनतें हो रही हैं। ಸಾಮಾನ್ಯವಾಗಿ ನಾವು ವಚನಗಳು ಓದಬೇಕಾದ್ರೆ ಕನ್ನಡದಲ್ಲೇ ಓದಬೇಕಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಸರ್ಕಾರಗಳು, ಒಂದು ಕಡೆ ಕೇಂದ್ರ ಸರ್ಕಾರ ಹಿಂದಿ ಮೇಲೆ ಭಾಳ ಪ್ರೀತಿ, ನಮ್ಮಲ್ಲಿರುವಂಥ ಕರ್ನಾಟಕ ಸರ್ಕಾರಕ್ಕೆ ಇಂಗ್ಲೀಷ್ ಮೇಲೆ ಭಾಳ ಪ್ರೀತಿ, ಒಟ್ಟಾರೆಯಾಗಿ ಶಿಕ್ಷಕರ ಕೊರತೆಯನ್ನು ಒಂದು ನೆಪವಡ್ಡಿ ಇವತ್ತು ಸರ್ಕಾರನೇ ಕನ್ನಡ ಶಾಲೆಗೆ ಕತ್ತನ್ನು ಇಸುವಂಥ ಕೆಲಸ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದನ್ನು ನಾವು ಬೇರೆ ರೀತಿಯಾಗಿ ಶುರು ಮಾಡಬೇಕಾಗಿದೆ. ಅವರು ನಮ್ದೇನು ತಪ್ಪದ ಅಂತಾರೆ, ಜನನೇ ಬಂದು ಮಕ್ಕಳನ್ನ ಇಂಗ್ಲೀಷ್ ಮಾಧ್ಯಮ ಕೇಳೋ ಸಲುವಾಗಿ ನಾವು ಇಂಗ್ಲೀಷ್ ಮಾಧ್ಯಮಗಳನ್ನ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾರೆ. ಬರುವ ದಿನಗಳಲ್ಲಿ ಅದು ಕನ್ನಡದ ಬರೀ ಭಾಷೆ ಅಲ್ಲ, ನಮ್ಮ ಸಂಸ್ಕೃತಿ. ಕನ್ನಡ ಎಲ್ಲ ಒಂದು ಕಡೆ ಮಾಹಿತಿ ನಮ್ಮ ಸಂಸ್ಕೃತಿನೇ ಅದು ಹೋಗ್ತದೆ ಅಂತಕ್ಕಂಥ ಮಾತನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ಒಂದು ಜನಾಂಗದ ಸಂಸ್ಕೃತಿಯನ್ನು ನಾವು ನಾಶ ಮಾಡಬೇಕಾದ್ರೆ ಬೇರೆ ಏನೂ ಮಾಡಬೇಕಾಗಿಲ್ಲ. ಬರೀ ಅವ್ರ ಭಾಷೆಯನ್ನೇ ನಾಶ ಮಾಡಿದರೆ ಸಾಕು, ಒಂದು ಸಂಸ್ಕೃತಿನೇ ನಾಶವಾಗುತ್ತೆ ಅಂತಕ್ಕಂಥ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಹೀಗಾಗಿ ಒಂದು ವೇಳೆ ಕನ್ನಡ ಭಾಷೆನೇ ಅಳಿವಿನಲ್ಲಿ ಇತ್ತು ಅಂದ್ರೆ ಎಲ್ಲಿ ವಚನಗಳು ಇರ್ತಾವ, ವಚನ ಸಾಹಿತ್ಯವನ್ನು ಯಾರು ಓದಬೇಕು ಅಂತಕ್ಕಂಥ ವಿಚಾರ ನಾವೆಲ್ಲ ಮಾಡಬೇಕಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಸರ್ಕಾರನೇ ಮುಂದೆ ಬಂದು ಇತ್ತೀಚೆಗೆಲ್ಲ ಕಡೆ ನೋಡ್ತಾ ಇದ್ದೀವಿ. ಈ ಗ್ರಾಮ ಪಂಚಾಯತ್ ಒಂದು ಮ್ಯಾಗ್ನಿಫೈಡ್ ಶಾಲೆ ಅಂತ ಶುರು ಮಾಡಿರ್ತಾರೆ. ಈ ತಾಲೂಕು ಪಂಚಾಯತ್ ಲೆವೆಲ್ದಾಗೆಲ್ಲ KP ಶಾಲೆಗಳಂತ ಶುರು ಮಾಡ್ತಾರೆ. ಇನ್ನು ಮುಂದೆ ತಾಲೂಕು ಜಿಲ್ಲಾ ಕಂಟ್ರೋಲ್ PMC ಶಾಲೆ ಇವೆಲ್ಲ ಮಾಡುವಂಥ ಯೋಜನೆ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿಕೊಂಡು ಇವತ್ತಿಗೂ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು 100 ಗ್ರಾಮಗಳಲ್ಲಿ ಕನ್ನಡ ಶಾಲೆಗಳೇ ಇಲ್ಲ. ಇರುವಂಥ ಅನೇಕ ಶಾಲೆಗಳಿದ್ರು ಸಹ ಅನೇಕ ಶಿಕ್ಷಕರೇ ಇಲ್ಲ, ಶಾಲೆಗಳಿಲ್ಲ. ಇರುವಂಥ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡದಾಗಂತ ಈ ಸರ್ಕಾರ ಇರುವಂಥ ಕನ್ನಡ ಮಾಧ್ಯಮ ಶಾಲೆ ತಗೊಂಡು ಅದಕ್ಕೊಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹಾಕಿದ್ರೆ ನಮ್ಮ ಶಾಲೆಗಳು ಉದ್ಧಾರ ಆಗ್ತಾವ ಅಂತ. ಅಚ್ಚ ಹೋಲಿ ನಮ್ಮ ಮಕ್ಕಳು ಏನಾದ್ರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅದನ್ನ ಅಲ್ಲಿ ಅಂತೇಳಿ ಇರುವಂಥ ಶಿಕ್ಷಕರಿಗೆ ಸುಮ್ಮನೆ ಎಲ್ಲೋ ಒಂದು ವಾರದ ತರಬೇತಿಯನ್ನು ಕೊಟ್ಟು ಅವ್ರು ಇಂಗ್ಲೀಷ್ ಕಲಿಸಿದ ಆ ಮಕ್ಕಳಿಗೆ ಈ ಕಡೆ ಇಂಗ್ಲೀಷು ಬರಲ್ಲ, ಈ ಕಡೆ ಕನ್ನಡ ಬರಲ್ಲ. ನಮಗೆಲ್ಲ ಗೊತ್ತಿದೆ, ಕೇವಲ 12 ಮಕ್ಕಳಿದ್ದಲ್ಲಿ ಮಾತ್ರ ಒಬ್ಬರಾದ್ರೂ ಕಾಯಂ ಶಿಕ್ಷಕರು ಇರಬೇಕು ಅಂತೇಳಿ. ಇವತ್ತು 25 ಮಕ್ಕಳಿರುವಂಥ 300 ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾವೆ. ಯಾರೂ ಕಾಯಂ ಶಿಕ್ಷಕಗಳಿಲ್ಲ, ಬರೀ ಅತಿಥಿ ಶಿಕ್ಷಕರು ಹತ್ಕೊಂಡು ಈ ಶಾಲೆಗಳು ನಡೆಸ್ತಾ ಇದ್ದಾವೆ. ಅದಕ್ಕೋಸ್ಕರ ಜಲದೇವರು ಇರ್ಬೋದು, ಹಿರಿಯದ ಮಾಸಿಮಣ್ಣೆ ಸರ್ ಇದೆಲ್ಲ ಬಹಳಷ್ಟು ಹೋರಾಟದ ಮಧ್ಯೆಯೂ ಸಹ ಅವು ಶಾಲೆಗಳನ್ನು ಉಳಿಬೇಕು. ಅದು ಉಳಿದಾಗ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯತೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೇಳಿದ್ರು. ನಾವು ಮೊದಲನೇ ಸಲ ಈ ಗೊಗ್ಗವೆ ಕುರಿತು ಮಾತಾಡಿದ್ದು, ಗೋಂತಾದೇವಿ ಕುರಿತು ಮಾತಾಡಿದ್ದು, ಸತ್ಯಕ್ಕನ ಕುರಿತು ಮಾತಾಡಿದ್ದು, ಸತ್ಯಕ್ಕನ ಕುರಿತು ಕೇಳಿದ್ದು, ಕೇಳುಗರಿಗೂ ಹೊಸದ್ದು, ಮಾತಾಡೋರಿಗೂ ಹೊಸದ್ದು. ಯಾಕಂದರೆ ಸಾಮಾನ್ಯ ವಚನ ಸಾಹಿತ್ಯ ಶ್ರೇಷ್ಠ ಸಾಹಿತ್ಯ ಅಂತ ನಾವು ಅನ್ಕೊಳ್ತಾ ಬಂದಿದ್ದು. ಆದರೆ ಆಳವಾಗಿ ಒಂದೊಂದು ಚರಣದಲ್ಲಿ ಅಂತ ಒಳ್ಳೊಳ್ಳೆ ವಿಚಾರಗಳನ್ನು ಅವ್ರು ಕೊಟ್ಟಿದ್ದಾರೆ. ಈ ಕಾಯಕ ದಾಸೋಹದ ವಿಚಾರಗಳು, ಸಮಾನತೆ ವಿಚಾರಗಳು ಎಲ್ಲವನ್ನೂ ಜನರಿಗೆ ಮುಟ್ಟಿಸೋಂಥ ಕೆಲಸ ಎಲ್ಲ ನಮ್ಮ ವಿದ್ವಾಂಸರು ಮಾಡಿದ್ದಾರೆ. ಮತ್ತು ಅದಕ್ಕೆ ಭಾಳ ನೆನಬೇಕಾದಂಥದ್ದು ದಾಸೋಹಿಗಳು. ನಾವು ನಾಳೆ ದಿನ ಮಧ್ಯಾಹ್ನ ದಾಸೋಹಿಗಳಿಗೆ ಒಂದು ವಿಶೇಷ ಸನ್ಮಾನ ಇಟ್ಟಿದ್ದೆವು. 2 ವರ್ಷಗಳಿಂದ ಪ್ರತಿ ತಿಂಗಳು ಎಲ್ಲ ರೀತಿಯಿಂದ ಊಟದ ವ್ಯವಸ್ಥೆ ಎಲ್ಲನೂ ನೋಡ್ಕೊಂಡು ಹೋಗಿದ್ದಾರೆ. ಅವರಿಗೆ ಒಂದು ವಿಶೇಷ ಸನ್ಮಾನ ಇಟ್ಟಿದ್ದೆವು. ಸಂಜೆ ಮತ್ತೆ ಸಮಾರೋಪದಲ್ಲಿ ಬೇರೆ ಬೇರೆ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಇಟ್ಟಿದ್ದೆವು. ಹೀಗೆ 2 ರೀತಿಯಲ್ಲಿ ಸನ್ಮಾನ ಇಟ್ಕೊಳ್ಳಿಕ್ಕೆ ಕಾರಣವೂ ಇದೆ. ಹೀಗೆ ಏನೋ ಒಂದು ಭಾಳ ಕೆಲಸ ಸಾಕಷ್ಟಿದೆ ಅಂತ ನನಗನಿಸ್ತು ಈ ವಚನ ಸಾಹಿತ್ಯದ ಬಗ್ಗೆ. ಪ್ರಪಂಚದ ಕಣ್ಣು, ಇಡೀ ಪ್ರಪಂಚದ ಲಕ್ಷ್ಯ ಈ ವಚನ ಸಾಹಿತ್ಯದ ಕಡೆ ತಿರುಗ. ನಿಜಕ್ಕೂ ವಚನ ಸಾಹಿತ್ಯ ಬಸವಣ್ಣನವರ ಗುರಿ ಏನಿತ್ತು ಅಂದರೆ ಅವರು ವಿಶ್ವವೇ ಒಂದು ಮಹಾಮನೆ, ಇದೊಂದು ವಿಶ್ವನೇ ಒಂದು ಕುಟುಂಬ ಅನ್ನೋ ರೀತಿಯಲ್ಲಿ ಬಸವಣ್ಣವ್ರ ಗುರಿ ಇತ್ತು. ಆದರೆ ಇವತ್ತು ವಚನ ಸಾಹಿತ್ಯದ ಬಗ್ಗೆ ಭಾಳ ಹಂಬಲ ಉಳ್ಳವರಾಗಿದ್ದಾರೆ. ನಾವು ಮೊನ್ನೆ ಬಸವ ಸಾಂಸ್ಕೃತಿಕ ಅಭಿಯಾನ ಎಲ್ಲ ಜಿಲ್ಲೆ ಹೋದಾಗ ಇಷ್ಟು ಪ್ರೋತ್ಸಾಹ ಸಿಕ್ತು.
ನಾವು ಎಷ್ಟು ನಿರೀಕ್ಷೆ ಇಟ್ಟೀವಿ ಅದಕ್ಕಿಂತ 10 ಪಟ್ಟು ಯಶಸ್ವಿ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಗಳಲ್ಲಿ ಆದವು. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲೇ ಕಾರ್ಯಕ್ರಮ ಅಂತೂ ಸರ್ ಹೇಳ್ತಾಯಿದ್ರು, ನಮ್ಮ ನಿರೀಕ್ಷೆಗೆ ಮೀರಿ ಆ ಕಾರ್ಯಕ್ರಮ ಆಯಿತು. ಅಂದರೆ ಜನರಲ್ಲಿ ವಚನ ಸಾಹಿತ್ಯದ ಹಸಿವಿದೆ, ವಚನ ಸಾಹಿತ್ಯದ ಹಂಬಲ ಇದೆ. ಅದಕ್ಕೆ ನಾವು ಇಂದಲ್ಲ ನಾಳೆ ನಾವೆಲ್ಲರೂ ವಚನದ ಕಡೆ ತಿರುಗಬೇಕು ಮತ್ತು ವಚನಗಳನ್ನು ನಮ್ಮ ನಿತ್ಯ ಬದುಕಿನಲ್ಲಿ ಅಳವಡಿಸ್ಕೋಬೇಕು. ಇವತ್ತು ನಾವು ಒಂದು ಮಾತು ಅರ್ಥ ಮಾಡ್ಕೋಬೇಕು. ಇತ್ತೀಚೆಗೆ ನಾನು ಅವಾಗವಾಗ ಹೇಳ್ತಿರ್ತೀನಿ, ಈ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ ಮಕ್ಕಳಿಗೆ, ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ. ಆ ಪೋಲಿಯೋ ಡ್ರಾಪ್ಸ್ ಹಾಕಿದ್ರೆ ಅಂಗವಿಕಲತೆ ಬರೋಂಗಿಲ್ಲ. ಹಂಗೆ ನೀವೊಂದು ಕೆಲವು ವಚನಗಳನ್ನು ನಿಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊರಿ, ನಿಮಗೂ ಮಾನಸಿಕವಾದಂಥ ಅಂಗವಿಕಲತೆ ಯಾವತ್ತಿಗೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಮನೋಬಲ, ನಮ್ಮಲ್ಲಿ ಒಂದು ಆಧ್ಯಾತ್ಮದ ಒಂದು ಶಕ್ತಿ ನಮ್ಮಲ್ಲಿ ಜಾಗೃತ ಆಗ್ತದೆ. ಅಂಥ ತಾಕತ್ತು ವಚನ ಸಾಹಿತ್ಯಕ್ಕಿದೆ. ಸ್ಪೋರ್ಟ್ಸ್ ಅಥಾರಿಟಿ ಇಂಡಿಯಾ, ಕ್ರೀಡೆ ಮತ್ತು ಯುವ ಸಬಲೀಕರಣ ಇಲಾಖೆ, ಖೇಲೋ ಇಂಡಿಯಾ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಬೀದರ್ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದು ನಗರದ ನೆಹರು ಕ್ರೀಡಾಂಗಣದಲ್ಲಿ ಅಸ್ಮಿತಾ ಲೀಗ್ಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಧ್ವಜಾರೋಹಣ ನಡೆಸಿಕೊಡುವ ಮೂಲಕ ಚಾಲನೆ ನೀಡಿದ್ದರು. ಎನ್ಸಿಸಿ ಮತ್ತು ಆಯಾ ತಾಲೂಕಿನಿಂದ ಆಗಮಿಸಿದ ಕ್ರೀಡಾಪಟುಗಳು ಭವ್ಯದ ಪರೇಡ್ ನಡೆಸಿಕೊಟ್ಟರು. ಮುಖ್ಯ ಅತಿಥಿಯಾಗಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಪ್ರದೀಪ್ ಗುಂಟಿ ಅವರ ಧರ್ಮಪತ್ನಿಯಾದ ಶೈನಿ ಪ್ರದೀಪ್ ಗುಂಟಿ ಅವರು ಮತ್ತು ಜ್ಞಾನಸುಧಾ ವಿದ್ಯಾಲಯದ ಅಧ್ಯಕ್ಷರಾದ ಪೂರ್ಣಿಮಾ ಜಾರ್ಜ್ ಅವರು ಕ್ರೀಡಾ ಜ್ಯೋತಿ ಬರಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಗ್ಲೋಬಲ್ ಸೈನಿಕ್ ಶಾಲೆಯ ಅಧ್ಯಕ್ಷರಾದ ಕರ್ನಲ್ ಶರಣಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಬಲೂನ್ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಸ್ಮಿತಾ ಲೀಗ್ನ ಅಧ್ಯಕ್ಷತೆ ವಹಿಸಿದ ಬೀದರ್ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಾಬು ವಾಲಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಜಿಲ್ಲೆಯ ಆಯಾ ತಾಲೂಕಿನಿಂದ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಯಾ ಶಿಕ್ಷಣ ಸಂಸ್ಥೆಯಿಂದ ಆಗಮಿಸಿದ್ದಾರೆ. ಒಟ್ಟು 400ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು. ಕ್ರೀಡೆಯಲ್ಲಿ ಹೊಸ ಮೈಲುಗಳು ಸಾಧಿಸಲು ಇದೊಂದು ಬುಗಾಲು. ಇದು ಕೇಂದ್ರ ಸರ್ಕಾರದ ಬಹುದೊಡ್ಡ ಯೋಜನೆಯಾಗಿದೆ ಎಂದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ ಅಸ್ಮಿತಾ ಲೀಗ್ನ ಮಹತ್ವ ತಿಳಿಸಿದ್ದರು. ಬಾಬು ವಾಲಿಯವರ ನೇತೃತ್ವದಲ್ಲಿ ಬೀದರ್ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಒಂದು ಒಳ್ಳೆಯ ಕೆಲಸ ಮಾಡುತ್ತಿದ್ದು, ಜಿಲ್ಲೆಯ ಕ್ರೀಡಾಪಟುಗಳಿಗೆ ಇದು ಒಂದು ವೇದಿಕೆಯಾಗಿದೆ. ಬೀದರ್ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನಿಂದ ಲಾಭ ಪಡೆದು ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕೆಂದು ಕ್ರೀಡಾಪಟುಗಳಿಗೆ ಹುರಿದುಂಬಿಸಿದ್ದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶೈನಿ ಪ್ರದೀಪ್ ಗುಂಟಿ ಮಾತನಾಡಿ, ಬಾಲಕಿಯರು ಇಂತಹ ಆಯೋಜನೆಗಳ ಲಾಭ ಪಡೆದು ದೇಶ ವಿದೇಶದಲ್ಲಿ ತಮ್ಮ ಕ್ರೀಡಾ ಸಾಮರ್ಥ್ಯ ತೋರಿಸಿ ದೇಶಕ್ಕೆ ಒಂದು ಒಳ್ಳೆಯ ಹೆಸರು ತರಬೇಕೆಂದರು. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜ್ಞಾನಸುಧಾ ವಿದ್ಯಾಲಯದ ಅಧ್ಯಕ್ಷರಾದ ಪೂರ್ಣಿಮಾ ಜಾರ್ಜ್ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ, 2025 ಕ್ರಿಕೆಟ್ ವಿಶ್ವಕಪ್ ಗೆದ್ದ ಭಾರತದ ಮಹಿಳೆಯರನ್ನು ನೆನಪಿಸಿ ಕ್ರೀಡಾಪಟುಗಳಿಗೆ ಹುರಿದುಂಬಿಸಿದ್ದರು. ಭಾರತದ ಮಹಿಳೆಯರು ಚಿನ್ನದ ಕಾಲುಗಳನ್ನು ತೆಗೆದುಕೊಂಡು ಹೋಗಿ ಚಿನ್ನದ ಪದಕ ಗೆದ್ದು ಬರುತ್ತಿದ್ದಾರೆ. ನಿಮಗೆ ಇನ್ನೂ ಬಹಳಷ್ಟು ಅವಕಾಶವಿದ್ದು ನಿಮ್ಮ ಸಾಮರ್ಥ್ಯ ತೋರಿಸಿ ಒಳ್ಳೆಯ ಕ್ರೀಡಾಪಟುಗಳಾಗಿ ದೇಶಕ್ಕೆ ಒಳ್ಳೆಯ ಹೆಸರು ತರಬೇಕೆಂದರು. ಬೀದರ್ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಸದಸ್ಯರಾದ ಶಿವರಾಜ್ ಖಂಡ್ಜಿ ಮಾತನಾಡಿ, ಲೀಗ್ನಲ್ಲಿ ಪಾಲ್ಗೊಂಡ ಕ್ರೀಡಾಪಟು ಆಯಾ ಸಂಸ್ಥೆಯಿಂದ ಬಂದ ತಂಡದ ವ್ಯವಸ್ಥಾಪಕರಿಗೆ ನಿಯಮಗಳನ್ನು ತಿಳಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ರಜನೀಶ್ ವಾಲಿ, ಶಶಿ ಹೊಸಳ್ಳಿ, ಜಯರಾಜ್ ಖಂಡ್ರೆ, ಸುರೇಶ್ ಚಂಚಟ್ಟಿ, ದೈಹಿಕ ಶಿಕ್ಷಣಾಧಿಕಾರಿ ಎಂಡಿ ಮುನಾಫ್, ಅನುಪಮಾ ಯೂರ್ನೋಳ್ಕರ್, ಪ್ರತಿಭಾ ಚಾಮ, ಮಂಗ್ಲಾ ಭಾಗವತ್, ಆರ್ಷಾ ಬೇಕಂ, ದೀಪಾ ಬಾಲೋಡೆ, ದೀಪಾ ಮೈಲಾರೆ, ಬಾಬು ಧಾನಿ, ವಿಜಯ್ ಕುಮಾರ್ ಪಾಟೀಲ್ ಯರ್ನಳ್ಳಿ, ಸುಧೀರ್ ರಾಗ, ಪ್ರಶಾಂತ್ ರಾಗ, ನಿವೃತ್ತ ದೈಹಿಕ ಶಿಕ್ಷಕರಾದ ಶ್ರೀನಿವಾಸ್ ರೆಡ್ಡಿ, ದೈಹಿಕ ಶಿಕ್ಷಕರ ತಂಡ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ವಿವಿಧ ಶಾಲೆಗಳ ಮಕ್ಕಳು ಈ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 1500ಕ್ಕಿಂತ ಅಧಿಕ ಮಕ್ಕಳು ಇಂದಿನ ಈ ಒಂದು ಅಥ್ಲೆಟಿಕ್ಸ್ ಈ ಒಂದು ಇನಾಗ್ರೇಷನ್ ಪ್ರೋಗ್ರಾಂನಲ್ಲಿ ಮೆರಗನ್ನ ತಂದು ನೀಡಲಿದ್ದಾರೆ.
ಟೀಮ್ ನಮ್ಮ ದೈಹಿಕ ಶಿಕ್ಷಕರು, ಟೀಮ್ ಲೀಡರು ಆ ಮಕ್ಕಳನ್ನ ಸಾಲಾಗಿ ನಿಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮೆಲ್ಲ ದೈಹಿಕ ಹಾರೈಸುವ ಮೂಲಕ ಬಾನಂಗಳದಲ್ಲಿ ಅವುಗಳನ್ನ ಎತ್ತರಕ್ಕೆ ಹಾರಿಸಿ ಈ ಕ್ರೀಡಾ ಲೀಗ್ಗೆ, ಅಥ್ಲೆಟಿಕ್ಸ್ಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ನಮ್ಮೆಲ್ಲ ಅತಿಥಿ ಮಾನ್ಯರು ಜೋರಾದ ಚಪ್ಪಾಳೆ ಇರಲಿ, ಎಲ್ಲ ಜೋರಾದ ಚಪ್ಪಾಳೆ. ಬಾನಂಗಳಕ್ಕೆ ಹಾರ್ತಾ ಇರುವಂತಹ ತ್ರಿವರ್ಣ ಜ್ವರಗಳ ಸಂಕೇತವಾಗಿರುವಂತಹ ದಲಿತ ಜೋರು ಲೀಗ್ಗೆ, ಅಸ್ಮಿತಾ ಲೀಗ್ ಜಿಲ್ಲಾ ಮಟ್ಟದ 14 ಮತ್ತು 14 ವರ್ಷದ ಬಾಲಕರ ಕ್ರೀಡಾಕೂಟಕ್ಕೆ ಸ್ಫೂರ್ತಿಯನ್ನು ತುಂಬಿದೆ ಅಂತ ಎಲ್ಲ ಮಕ್ಕಳಿಗೆ ಮತ್ತು ನಮ್ಮ ಅತಿಥಿ ಮಾನ್ಯರಿಗೆ ಅನಂತ 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 ಧನ್ಯವಾದಗಳು. ಮಟ್ಟದ 14 ಮತ್ತು 16 ವರ್ಷದ ಬಾಲಕಿಯರ ಕ್ರೀಡಾಕೂಟ 26ನೇ ಸಾಲಿನ ಕ್ರೀಡಾಕೂಟಗಳಲ್ಲಿ ಕ್ರೀಡಾಪಟುಗಳಾಗಿ ಭಾಗವಹಿಸುತ್ತಿರುವ ನಾವು ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳ ಹಿರಿಮೆಗಾಗಿ ಭಾಗವಹಿಸಿ ನಮ್ಮ ಜಿಲ್ಲೆಯ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಎಲ್ಲ ಕ್ರೀಡಾಪಟುಗಳ ಒಂದು ಪರಿಚಯವನ್ನು ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಅತಿಥಿ ಮಾನ್ಯರು ಗಣ್ಯರು. ಕ್ರೀಡಾಕೂಟ ಇದೆ. ಈ ಅಸ್ಮಿತ್ ಕ್ರೀಡಾಕೂಟ ಮುಂದೆ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಒಂದು ಬುನಾದಿ ಆಗ್ತಕ್ಕಂಥ ಕಾರ್ಯಕ್ರಮ. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ದೊಡ್ಡ ಕನಸಿದೆ. ಇದು ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾದ ಅಂಗವಾಗಿ ಸಾಯಿ ಇಂಡಿಯನ್ ಫೆಡರೇಷನ್ ಆಫ್ ಅಸೋಸಿಯೇಷನ್, ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಮತ್ತು ನಮ್ಮ ಬೀದರ್ ಜಿಲ್ಲೆ ಬೀದರ್ ಡಿಸ್ಟಿಕ್ ಅಸೋಸಿಯೇಷನ್ ನೇತೃತ್ವದಲ್ಲಿ ನಡೀತಾ ಇದೆ. ಬರ್ತಕ್ಕಂಥ ಒಲಿಂಪಿಕ್ನಲ್ಲಿ ಇಡೀ ದೇಶದ ಹೆಣ್ಣುಮಕ್ಕಳು ಮತ್ತು ವಿದ್ಯಾರ್ಥಿನಿಯರು ಇಡೀ ದೇಶನೇ ಒಲಿಂಪಿಕ್ನಲ್ಲಿ ಕ್ರಿಯಾತ್ಮಕವಾಗಿ ಭಾಗವಹಿಸಬೇಕೆಂಬ ದೂರದೃಷ್ಟಿ ಇಟ್ಕೊಂಡು ನರೇಂದ್ರ ಮೋದಿಯವರ ಕನಸು ಇದು ಅಸ್ಮಿತ್ ಕ್ರೀಡಾಕೂಟ ಆಗಿದೆ. ಇವತ್ತು ಅದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಖೇಲೋ ಇಂಡಿಯಾಕ್ಕೂ, ಪ್ರಧಾನಿಗಳಿಗೂ, ರಾಜ್ಯ ಸರ್ಕಾರಕ್ಕೂ, ಇಲ್ಲಿ ಸಹಕರಿಸಿದಂಥ ಎಲ್ಲ ಆಡಳಿತ ವರ್ಗಕ್ಕೂ, ಅಧಿಕಾರಿಗಳಿಗೂ, ಜಿಲ್ಲಾ ಶಿಕ್ಷಣ ಇಲಾಖೆಗೂ, ಕ್ರೀಡಾ ಇಲಾಖೆಗೂ, ನಮ್ಮ ಎಲ್ಲ ಅಫಿಷಿಯಲ್ಸ್ ಮತ್ತು ಮಲ್ಲು ಸರ್ ಅವರು, ರೆಡ್ಡಿ ಸರ್ ಅವರಿಗೂ, ಉಳಿದಂಥ ಎಲ್ಲ ಪದಾಧಿಕಾರಿಗಳು ವಂದಿಸ್ತಾ, ಅವ್ರಿಗೆ 2 ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ಇಟ್ಕೊಂಡು, ಫ್ಯಾಮಿಲಿನ ಇಟ್ಕೊಂಡು ಅವರು ಒಲಿಂಪಿಕ್ಸ್ ಗೆದ್ದಿದ್ದಾರೆ. ಸೊ ನಾವ್ಯಾಕೆ ಗೆಲ್ಬಾರ್ದು ಮಕ್ಕಳೇ ಅಲ್ಲ? ಎಸ್. ಸೊ ನಿಮಗೆ ಈ ಅಸ್ಮಿತಾ ಖೇಲೋ ಇಂಡಿಯಾದಿಂದ ನಿಮಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರು ಈ ಯೋಜನೆ ಮಾಡಿದ್ದಾರೆ. ಇದರಿಂದ ನಿಮಗೆ ಸ್ಪೋರ್ಟ್ಸಿಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ನಾನು ಹೇಳ್ತಾ, ನಮ್ಮಲ್ಲಿ ಒಳ್ಳೆ ಡಿಸಿಪ್ಲಿನ್ ಇರಲಿ. ಸ್ಪೋರ್ಟ್ಸ್ ಮಾಡಬೇಕಂದ್ರೆ ಒಂದು ಡಿಸಿಪ್ಲಿನ್ ಇರಬೇಕು, ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಇರಬೇಕು, ಮತ್ತು ನಿಮ್ಮ ಮೈಂಡ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅದನ್ನು ನಾನು ನಿಮ್ಮನ್ನ ಬಯಸ್ತೇನೆ. ಡಿಸಿಪ್ಲಿನ್ ಇದ್ದರೆ, ಪ್ರತಿದಿನ ಆಶಿಸ್ತಿದ್ರೆ ನಾವು ಯಾವುದನ್ನು ಅಚೀವ್ ಮಾಡ್ಬೋದು. ನಮ್ಮ ಸ್ಪೋರ್ಟ್ಸ್ ಇರಲಿ, ಎಜುಕೇಷನ್ ಇರಲಿ, ಇದನ್ನೆಲ್ಲನೂ ಅಚೀವ್ ಮಾಡ್ಬೋದು. ಮತ್ತು ಈಟಿಂಗ್ ಹ್ಯಾಬಿಟ್ಸ್, ಒಳ್ಳೆ ಮನೆ ಊಟ ಮಾಡಿ, ಹೆಲ್ದಿ ಊಟ ಮಾಡಿ, ಹೊರಗಿನ ಜಂಕ್ ಫುಡ್ ಎಲ್ಲ ತಿನ್ನಬೇಡಿ. ಅದು ನಿಮಗೆ, ನಾವು ಚೆನ್ನಾಗಿ ಊಟ ಮಾಡಿದರೆ ನಮಗೆ ಸ್ಟ್ರೆಂತ್ ಇರುತ್ತೆ ಸ್ಪೋರ್ಟ್ಸ್ ಆಡೋಕ್ಕೆ. ಸೊ ಮನೆ ಊಟ, ಹೆಲ್ದಿ ಊಟ, ಅಮ್ಮ ಮಾಡುವಂಥ ಊಟ ಮಾಡಿ. ಮತ್ತು ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಮೈಂಡ್ ತುಂಬ ಸ್ಟ್ರಾಂಗ್ ಆಗಿರಬೇಕು. 100 ಮೀಟರ್ಸ್ ಓಡ್ತಾ ಇರ್ತೀರಲ್ಲ, ಅದು ಲಾಸ್ಟ್ 10 ಮೀಟರ್ಸ್ ಏನಿರುತ್ತೆ ಅಲ್ಲ, ಅದು ನಿಮ್ಮ ಮೈಂಡ್ ಸ್ಟ್ರಾಂಗ್ ಇದ್ದರೆ ಮಾತ್ರ ನೀವು ಅದನ್ನು ಓಡ್ತೀರಾ. ಸೊ ಆ ಲಾಸ್ಟ್ ಮೈಲ್ ನಿಮ್ಮ ಮೈಂಡನ್ನು ತುಂಬ ಸ್ಟ್ರಾಂಗ್ ಆಗಿಟ್ಕೊಂಡು ಯಾವುದೇ ಸ್ಪೋರ್ಟ್ಸ್ ಇರಲಿ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್ ಟು ಆಲ್ ದ ಗರ್ಲ್ಸ್. ಇವತ್ತು ನೀವೇನು ಇಲ್ಲಿ ಸ್ಪೋರ್ಟ್ಸ್ ಮಾಡ್ತಾ ಇರ್ತೀರಲ್ಲ, ಅದರಿಂದ ಇಡೀ ಇಂಡಿಯಾ ಗರ್ಲ್ಸಿಗೆ ಒಂದು ಮೋಟಿವೇಶನ್ ಆಗಿರ್ತೀರಾ. ನೀವೆಲ್ಲರೂ ಒಂದಿನ ಒಳ್ಳೆ ಒಲಿಂಪಿಕ್ಸಿಗೆ ಕ್ವಾಲಿಫೈ ಆಗಿ ನಮ್ಮ ದೇಶವನ್ನು ಪ್ರೌಡ್ ಮಾಡಿ ಅಂತ ನಾನು ನಿಮಗೆ ವಿಶಸ್ ತಿಳಿಸ್ತಾ
ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಕ್ರೀಡಾಕೂಟ ಅದಕ್ಕೆ ಈಗ ಅಶ್ಮಿತಾ ಅಂತ 2025 ಹೆಸರಿಕ್ಕಿದ್ದಾರೆ. ಅಶ್ಮಿತಾ ಮೀನಿಂಗ್ ಅಂದ್ರೆ ಅಚೀವಿಂಗ್ ಸ್ಪೋರ್ಟ್ಸ್ ಅಚೀವಿಂಗ್ ಸ್ಪೋರ್ಟ್ಸ್ ಮೈಲ್ ಸ್ಟೋನ್ ಬೈ ಇನ್ಸ್ಪೈರಿಂಗ್ ವುಮೆನ್ ಥ್ರೂ ಆ್ಯಕ್ಷನ್ ಅಂತ. ಅಂದ್ರೆ ಮಹಿಳೆಯರ ಆ್ಯಕ್ಷನ್ ಮೇಲೆ ಸ್ಪೋರ್ಟ್ಸು ನಾವೆಲ್ಲ ತಮ್ಮ ಜೀವನದಲ್ಲಿ ಸಾಧಿಸಬೇಕು. ಈಗ ತಾನೇ ಮೇಡಮ್ ಅವ್ರು ಹೇಳಿದ್ರು, ವರ್ಲ್ಡ್ ಕಪ್ದಲ್ಲಿ ಎಂದೂ ನಾವು ಗೆದ್ದಿದ್ದಿಲ್ಲ. ಈ ಸಲ ಭಾರತದ ಜೆಂಡಾವನ್ನು ವಿಶ್ವದಲ್ಲಿ ಹಾರಿಸಿದೆವು. ನಮ್ಮ ಪುರುಷರ ವಿಭಾಗದಲ್ಲಿ ಕ್ರಿಕೆಟಲ್ಲಿ ಯಾವಾಗಲೂ ಗೆದ್ದಿದ್ದೆ ನಾವು, ಬಟ್ ವುಮೆನ್ ವಿಭಾಗದಲ್ಲಿ ತಾವು ರೆವಲ್ಯೂಷನ್ ಮಾಡಿ ಮೊನ್ನೆ ಮಹಿಳಾ ವಿಶ್ವಕಪ್ ಕೂಡ ತಾವು ಗೆದ್ದಿರಿ. ಅದು ಜೋರಾಗಿ ಚಪ್ಪಾಳೆ ತಮ್ಮೆಲ್ಲರ ರೀತಿಯಿಂದ ಬರಬೇಕಂತ ಹೇಳ್ತೀನಿ. ಮತ್ತು ಸಾಕಷ್ಟು ವುಮೆನ್ ಅಥ್ಲೆಟಿಕ್ನಲ್ಲಿ ಸೈನಾ ನೆಹ್ವಾಲ್ ಆಗಲಿ, ಮಿರ್ಜಾ ಆಗಲಿ, ಮತ್ತು ಮೇರಿ ಕೋಮ್ ಆಗಲಿ, ಇಂಥ ಸಾಕಷ್ಟು ಪ್ರತಿಭಾವಂತ ವುಮೆನ್ ಅಥ್ಲೆಟಿಕ್ಸ್ ದೇಶ ವಿದೇಶದಲ್ಲಿ ಭಾರತದ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸಿದಂತ ನಾವೆಲ್ಲ ನೋಡಿದ್ದೀವಿ. ನೀವು ಕೂಡ ಜೀವನದಲ್ಲಿ ಏನಾರ ಸಾಧಿಸಬೇಕು. ಕ್ರೀಡಾಕೂಟದಲ್ಲಿ ರನ್ನಿಂಗ್ ಆಗಲಿ, ಖೋ ಖೋ ಆಗಲಿ, ಕಬಡ್ಡಿ ಆಗಲಿ, ಇನ್ನಿತರ ಫುಟ್ಬಾಲ್ ಆಗಲಿ, ಬೇರೆ ಬೇರೆ ಒಂದು ಸ್ಪೋರ್ಟ್ಸಲ್ಲಿ ತಾವು ಮುಂದೆ ಬರಬೇಕು. ಪುರುಷರೇ ಬರಬೇಕಂತಿಲ್ಲ, ಮಹಿಳೆಯರಿಗೋಸ್ಕರ ಬಹಳಷ್ಟು ಸ್ಪೋರ್ಟ್ಸ್ ಬಂದಿದೆ ಈಗ. ಅದಕ್ಕೆ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಖೇಲೋ ಇಂಡಿಯಾ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ವಿದ್ಯಾರ್ಥಿನಿಯರು ನಂಬರ್ 1 ಬರಬೇಕು. ಅವರು ಕೂಡ ವಿಶ್ವದಲ್ಲಿ ಮಹಿಳೆಯರ ಒಂದು ಸ್ಥಾನ ಗಟ್ಟಿ ಕಳಿಸ್ಕೋಬೇಕಂತ ಈ ಒಂದು ಖೇಲೋ ಇಂಡಿಯಾ ಅಭಿಯಾನ ಅಶ್ಮಿತಾ 2025 ಚಾಲೂ ಮಾಡಿದ್ದಾರೆ. ಅದಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಾಲ್ಗೊಳ್ಬೇಕು, ಪಾರ್ಟಿಸಿಪೇಷನ್ ಮಾಡಬೇಕು. ಇದು ಆಡೋದ್ರಿಂದ ತಾವು ಅಥ್ಲೆಟಿಕ್ಸ್ ಆಡೋದ್ರಿಂದ ನಿಮ್ಮ ದೇಹ ಕೂಡ ಚೆನ್ನಾಗಿರುತ್ತೆ, ನಮ್ಮ ಬಾಡಿ ಕೂಡ ಫಿಟ್ ಇರುತ್ತದೆ. ತಾವು ಎದುರಾಳಿಗಳಿಗೆ ತಾವು ದಿಟ್ಟಾಗಿ ನಿಂದಿರಬಹುದು. ಭಾರತದಲ್ಲಿ ನಾರಿಯರಿಗೆ ವಿಶೇಷ ಸ್ಥಾನಮಾನ ಇದೆ ನಮ್ಮ ಸನಾತನ ಧರ್ಮದಿಂದ ಕೂಡ. ಅದಕ್ಕೆ ನಾವು ಭಾರತ್ ಮಾತಾ ಕಿ ಜೈ ಅಂತೇವೆ. ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಮಾದರಿ ನೆರೆಹೊರೆ ಮಾದರಿ ಸಮಾಜ ಎಂಬ ಶೀರ್ಷಿಕೆ ಅಡಿಯಲ್ಲಿ ನೆರೆಹೊರೆಯವರ ಹಕ್ಕುಗಳ ರಾಷ್ಟ್ರೀಯ ಮಟ್ಟದ ಅಭಿಯಾನವನ್ನು ಇಂದಿನಿಂದ ನವೆಂಬರ್ 30ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಸಲಹಾ ಮಂಡಳಿ ಸದಸ್ಯ ಮೊಹಮ್ಮದ್ ಆಸಿಫುದ್ದೀನ್ ತಿಳಿಸಿದ್ದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸಮಾಜದ ಮುಂದೆ ನೆರೆಹೊರೆಯವರ ಹಕ್ಕುಗಳು ಅತ್ಯುತ್ತಮ ಮಾದರಿಯನ್ನು ಪ್ರಸ್ತುತಪಡಿಸುವುದು, ಪರಸ್ಪರರ ಬಗ್ಗೆ ಕಾಳಜಿ, ಸಹಕಾರ, ಶಿಸ್ತು, ಶುಚಿತ್ವ ಮತ್ತಿತರ ಸಾಮಾಜಿಕ ಹೊಣೆಗಾರಿಕೆಗಳನ್ನು ನಿರ್ವಹಿಸಲು ಪ್ರೇರೇಪಿಸುವುದು, ನೆರೆಹೊರೆಯವರ ಮಧ್ಯೆ ಇರುವ ಅಂತರವನ್ನು ನೀಗಿಸಿ ಅವರ ಮಧ್ಯೆ ಸೌಹಾರ್ದತೆ ಸಂಬಂಧ ಬೆಳೆಯುವಂತೆ ಮಾಡುವುದು ಹಾಗೂ ದಾರಿ ಹೊಕ್ಕರು, ಸಹೋದ್ಯೋಗಿಗಳು, ಪ್ರಯಾಣಿಕರು, ರಸ್ತೆಯ ನಿಯಮಗಳು, ವಾಹನ ಸಂಚಾರದ ನಿಯಮಗಳ ಬಗ್ಗೆ ಕಾಳಜಿ ಉಳ್ಳವರಾಗಿ ಮಾಡುವುದಾಗಿದೆ ಎಂದರು. ನವೆಂಬರ್ 30ರವರೆಗೆ ನಡೆಯಲಿರುವ ಈ ಅಭಿಯಾನದ ಪ್ರಯುಕ್ತ ಪ್ರವಚನ, ಮೊಹಲ್ಲಾ ಸಭೆಗಳು, ಕರಪತ್ರ ವಿತರಣೆ, ಕೌಟುಂಬಿಕ ಭೇಟೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಟ್ರಾಫಿಕ್ ನಿಯಮಗಳ ಜಾಗೃತಿ ಸಮಾವೇಶ ಹಾಗೂ ವಿದ್ಯಾರ್ಥಿ ಯುವಕರ ರ್ಯಾಲಿ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದ್ದರು. ಕಳೆದ 77 ವರ್ಷಗಳಿಂದ ಯಾವುದೇ ಪಕ್ಷದೊಂದಿಗೆ ಸಂಬಂಧ ಇಲ್ಲದೆ ಸಮಾಜ ಸೇವೆ ಮಾಡುತ್ತಿರುವ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಇತ್ತೀಚೆಗೆ ಶಿವರುದ್ರ ಬೇಲಿಮಠ್ ಸ್ವಾಮೀಜಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ, ಮನುಷ್ಯ ಚಂದ್ರನ ಬಳಿಗೆ ಹೋಗುತ್ತಿದ್ದಾನೆ, ಆದರೆ ಪಕ್ಕದ ನೆರೆಹೊರೆಯವರ ಬಳಿ ಹೋಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದರು. ಹೀಗಾಗಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಎಂದು ಹೇಳಿದ್ದರು. ಸಮಾಜದಲ್ಲಿ ಬದಲಾವಣೆ ತರುವ ಕೆಲಸಕ್ಕೆ ಜಮಾತೆ ಇಸ್ಲಾಮಿ ಹಿಂದ್ ಕೆಲಸ ಮಾಡುತ್ತಿದೆ. ಇಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತಗೊಂಡಿಲ್ಲ. ಸಮಾಜದಲ್ಲಿ ಅನೇಕ ಶಕ್ತಿಗಳು ಒಡೆಯುವ ಕೆಲಸ ಮಾಡುತ್ತಿವೆ. ಹೀಗಾಗಿ ಯುವಕರು, ಮಹಿಳೆಯರು, ಮಕ್ಕಳಿಗಾಗಿ ಪ್ರತ್ಯೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಆಸಿಫುದ್ದೀನ್ ತಿಳಿಸಿದ್ದರು. ಜಮಾತೆ ಇಸ್ಲಾಮಿ ಹಿಂದ್ ಬೀದರ್ನ ಸದಸ್ಯರಾದ ಮೊಹಮ್ಮದ್ ನಿಜಾಮುದ್ದೀನ್ ಮಾತನಾಡಿ, ರಾಷ್ಟ್ರಮಟ್ಟದಲ್ಲಿ ಈ ಅಭಿಯಾನ ಹಮ್ಮಿಕೊಂಡಿದ್ದು ಸದ್ಯ ಹೆಸರಿಗೆ ಮಾತ್ರ ನೆರೆಹೊರೆಯವರು ಎಂದು ಹೇಳಲಾಗುತ್ತಿದೆ. ಆದರೆ ಅವರ ಸುಖ ದುಃಖ, ಮಾನ ಮರ್ಯಾದೆ ಬಗ್ಗೆ ಕೇಳುವವರಿಲ್ಲ. ಹೀಗಾಗಿ ನೆರೆಹೊರೆಯವರು ಸುಖ ದುಃಖದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿಯೇ ಜಾಗೃತಿ ಮೂಡಿಸುವುದೇ ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದರು.
ನವೆಂಬರ್ 21 ಹಾಗೂ 28ರ ಶುಕ್ರವಾರದ ಕಾರಣ ಎಲ್ಲ ಮಸೀದಿಗಳಲ್ಲಿ ಈ ಅಭಿಯಾನ ಕುರಿತು ಪ್ರವಚನಗಳು ನಡೆಯಲಿವೆ. ನಾಳೆ ನವೆಂಬರ್ 22ರಂದು ಸಂಜೆ ನಗರದ ಜಾಮಿಯಾ ಮಸೀದಿಯಲ್ಲಿ ಸಂಜೆ 6:30ಕ್ಕೆ ವಿಶೇಷ ಕಾರ್ಯಕ್ರಮ ನಡೆಯಲಿದ್ದು, ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಎಸ್ ಅಮಿಲ್ಲಾ ಮುಲ್ಲಾ ಹಸೇನ್ ಭಾಷಣ ಮಾಡುವರು. ನವೆಂಬರ್ 23ರಂದು ಬೆಳಗ್ಗೆ ಸಿಐಒ ವತಿಯಿಂದ ರ್ಯಾಲಿ ನಡೆದು ಡಿಸೆಂಟ್ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅಂದು ರಾತ್ರಿ 8:30ಕ್ಕೆ ಇದಾರ್ ಅದಬ್ ಎ ಇಸ್ಲಾಮಿ ವತಿಯಿಂದ ಮುಷಾಹಿರ್, ಜಿಐಒ ಮತ್ತು ಸಿಐಒ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಡ್ರಾಯಿಂಗ್, ಬೀದಿ ನಾಟಕ, ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಜರುಗಲಿದ್ದು, ನವೆಂಬರ್ 29ರಂದು ಯುವಕರ ಕಾರ್ಯಕ್ರಮ ಆಟದ ಮೈದಾನ ಮತ್ತು ಜಿಮ್ನಲ್ಲಿ ಜರುಗಲಿವೆ. ನವೆಂಬರ್ 30ರಂದು 12 ಝೋನ್ಗಳಲ್ಲಿ ದೇಶ ಬಾಂಧವರಿಗೆ ಕಾರ್ಯಕ್ರಮಗಳಿದ್ದು, ಅಸ್ರಾ ಪಬ್ಲಿಕ್ ಸ್ಕೂಲ್, ಆಲ್ ಅಮೀನ್ ಕಾಲೇಜ್, ವಿಸ್ಡಮ್ ಕಾಲೇಜ್, ಡಿವೈನ್ ಕಾಲೇಜ್ಗಳಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ನಿಜಾಮುದ್ದೀನ್ ತಿಳಿಸಿದ್ದರು. ಜಮಾತೆ ಇಸ್ಲಾಮಿ ಮಹಿಳಾ ವಿಭಾಗದ ಜಿಲ್ಲಾ ಸಂಚಾಲಕಿ ತೌಹೀದ್ ಸಿಂಧೆ ಮಾತನಾಡಿ, ಬೀದರ್ ನಗರದ ಪಕ್ಕದ ಗ್ರಾಮೀಣ ಭಾಗದಲ್ಲಿರುವ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಅವರು ಡಿಸೆಂಬರ್ 7ರಂದು ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕುರಾನ್ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಅನುಪಮಾ ಮ್ಯಾಗ್ನಿ, ಸಂಪಾದಕರಾದ ಸಬಿಹಾ ಫಾತಿಮಾ, ತಸ್ಲಿಮಾ ಖಾನ್, ಬ್ರಹ್ಮಕುಮಾರೀಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿ ಬಿಕೆ ಪ್ರತಿಮಾ ಬೆಹೆಂಜಿ ಸೇರಿದಂತೆ ಇನ್ನಿತರರು ಪಾಲ್ಗೊಳ್ಳುವರು ಎಂದರು. ಮಹಿಳಾ ವಿಭಾಗದ ಸಂಚಾಲಕಿ ಅಸ್ಮಾ ಸುಲ್ತಾನ್ ಮಾತನಾಡಿ, ಅಭಿಯಾನದಡಿ ಮನೆ ಮನೆಗೆ ಭೇಟಿ, ಪೊಲೀಸ್ ಠಾಣೆ ಹಾಗೂ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಣೆ, ಸ್ಲಮ್ ಏರಿಯಾಗಳಲ್ಲಿ ವಾಸಿಸುವ ಜನರನ್ನು ಭೇಟಿ ಮಾಡುವುದಲ್ಲದೆ ನೆರೆಹೊರೆಯವರೊಂದಿಗೆ ಸೇರಿ ಗಿಡ ನೆಡುವ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದರು. मुहिम के दौरान जो सरगर्मियां अंजाम दी जा रही हैं, इसमें आप शरीक रहें और इससे वो मैसेज लें जिसके ज़रिए से हम एक मिसाली समाज, आइडियल माशरा, आइडियल सोसाइटी बना सकते हैं और आइडियल नेबरहुड के ज़रिए से बना सकते हैं. मैं आखिर में इस प्रोग्राम को आप सबसे अपील करता हूँ कि नाजरीन से कल यानी सैटरडे बरोज़ हफ्ता एक बहुत बड़ा प्रोग्राम हम जामे मस्जिद में कर रखे हैं. 6:30 से इस प्रोग्राम का आगाज़ होगा. ये प्रोग्राम में सारे मर्द, सारी औरतें, सारे स्टूडेंट्स, लड़के लड़कियां सब शरीक होंगी. इसमें हमारे नेशनल वाइस प्रेसिडेंट जनाब यस अमीनुल हसन साहब का स्पेशल एड्रेस होगा, खुसूसी खिताब होगा. कल यानी 22 नवंबर बरोज़ हफ्ता बमुकाम जामे मस्जिद शाम 6:30 बजे आप तमाम शरीक हों. थैंक यू वन एंड ऑल. 23ನೇ ತಾರೀಕಿಗೆ 2 ಕಾರ್ಯಕ್ರಮ ಇದೆ. ಒಂದು ಸಾಯಂಕಾಲ ಮೌಲಾನಾ ಮೌದೂದಿ ಹಾಲ್ ಅಲ್ಲಿ ನೂರ್ ಖಾನ್ ತಾಲೀಮ್ದಲ್ಲಿ ಒಂದು ಇಸ್ಲಾಮಿ ಸಾಹಿತ್ಯ ಸಂಘ ಇದೆ, ಇದಾರೆ ಅದಬ್ ಇಸ್ಲಾಮಿ ಅಂತ. ಆ ಇಸ್ಲಾಮಿ ಸಾಹಿತ್ಯ ಸಂಘದ ವತಿಯಿಂದ ಮುಷಾಯರಾ ಕಾರ್ಯಕ್ರಮವನ್ನು ರಾತ್ರಿ 8:30 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಅದಲ್ಲದೆ ಮತ್ತೆ ಅದೇ ದಿವಸ ಈ CIO ಅಂದರೆ ಮಕ್ಕಳ ಒಂದು ಸಂಘಟನೆ ಇದೆ, ಚಿಲ್ಡ್ರನ್ ಆರ್ಗನೈಸೇಷನ್ ಅಂತ ಹೇಳಿ, ಅವರು ಒಂದು ರ್ಯಾಲಿಯನ್ನು ಅದು ಮಾಡ್ತಾ ಇದ್ದಾರೆ. ಅವರು ಎಲ್ಲ ಬೀದರ್ ಯುವಕರಿಗೆ ಯಾವ ರೀತಿಯಲ್ಲಿ ನಾವು ಈ ಜಾಗೃತಿಯನ್ನು ನಾವು ನೀಡಿಸಲಿಕ್ಕೆ ನಾವು ಏನು ಮಾಡಬೇಕು ಅಂತ ಈ ಕೆಲವು ಕಾರ್ಯಕ್ರಮವನ್ನು ನಾವು ಡಿಸೈಡ್ ಮಾಡಿದ್ವಿ. ವಿಶೇಷವಾಗಿ 19ನೇ ತಾರೀಕು 29ಗೆ ನಾವು ಕೆಲವು ಕಾರ್ಯಕ್ರಮಗಳು ನಾವು ಯುವಕರ ಮಧ್ಯದಲ್ಲಿ ಮೊಹಲ್ಲಾ ಲೆವೆಲಲ್ಲಿ ನಾವು ಮಾಡಬೇಕು ಅಂತ ಇದ್ವಿ. ನೆರೆಹೊರೆ ಅಂದರೆ ಅದ್ರದ್ದು ಡೆಫಿನೇಷನ್ ನಾವು ತಿಳ್ಕೊಂಡಿದ್ರೆ ನಾವು ಎಲ್ಲಿರ್ತೀವಿ ಆ ಲೊಕ್ಯಾಲಿಟಿಗೆ ನಾವು ಆ ಲೊಕ್ಯಾಲಿಟಿಯಲ್ಲಿ ಯಾರೆಲ್ಲ ಜನರು ಇರ್ತಾರೆ ಅವರು ಎಲ್ಲರೂ ನಮ್ಮ ನೇಬರ್ಸು, ಎಲ್ಲರೂ ನಮ್ಮ ನೆರೆಹೊರೆ. ಅದು ಯಾರೂ ಇರ್ಬೋದು, ಅದು ಮುಸ್ಲಿಮರು ಇರ್ಬೋದು, ನಾನ್ ಮುಸ್ಲಿಂ ಕೂಡ ಇರ್ಬೋದು, ಅದು ಯಾವುದೂ ಧರ್ಮ ಇರಲಿ, ನಾವು ಬೇರೆ ಯಾವುದೂ ಏನು ಎಕ್ಸ್ಟ್ರೀಮ್ ಅಂತ ಮಾಡಬೇಕು ಅಂತ ಏನು ಕೆಲಸ ಇದೆ, ಯಾವುದೇ ಸಪರೇಷನ್ ಮಾಡದೇ ಇಲ್ಲದೆ ನಾವು ಎಲ್ಲರಿಗಾಗಿ ನಾವು ಕೆಲಸ ಮಾಡಬೇಕು ಅಂತ ಈ ಯುವಕರಿಗೆ ನಾವು ಈ ಮೆಸೇಜನ್ನು ಸದ್ಯಕ್ಕೆ ಈ ದೇಶದಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ಅಂತ ನಾವು ಈ ಯುವಕರಿಗೆ ನಾವು ಆ ಮೆಸೇಜನ್ನು ತಲುಪಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. बच्चों में छोटे छोटे चीज़ें रहते हैं, स्टोरी टेलिंग होता है, हुआ है ये मुहिम में, एसे राइटिंग हुआ है, ड्राइंग हुआ है. यही उन्वान पर
मेरा पड़ोसी मेरा दोस्त उन्वान पर ड्राइंग कंपटीशन हुआ है, एसे कंपटीशन हुआ है और भी मुख्तलिफ प्रोग्राम्स हुए हैं। इसका एक कंक्लूडिंग प्रोग्राम डिसेंट फंक्शन हॉल में 11:30 बजे से है, परसों के दिन 23rd के दिन। उसमें जो भी कंपटीशन हुए हैं उसके जो फर्स्ट सेकंड थर्ड आए हैं उनको इनाम दे रहे हैं और उसी उन्वान पर दूसरे जो मुख्तलिफ ड्रामा रहेंगे, बहुत सारे कोट्स रहेंगे, जो बहुत सारे लिटरेचर से वहाँ पर प्रॉफिट मोहम्मद की टीचिंग के ज़रिए से जो मैसेज दिया गया है वो मैसेज वहाँ पर देने की कोशिश होगी। मकसद ये है कि बिदर एक ख़ानदान की तरह मुत्तहिद हो जाए। घरों और महलों को जोड़ने में ख़वातीन सबसे अहम रोल अदा करती हैं, तो इसीलिए इस मुहिम में ख़वातीन की सरगर्म शमूलियत की खुसूसी अपील है ताकि पूरा बिदर मजबूत तब्दीली महसूस करे, बेहतर पड़ोस, बेहतर समाज और बेहतर शहर बन सके। अगर हम एक दूसरे के करीब होंगे तो शहर में अमन, तरक्की और खुशहाली का माहौल मजबूत होगा। जज़ाकल्लाह। ಎಸ್ ನಾರಾಯಣ್ ನಿರ್ದೇಶನದ ಮಾರುತ ಚಲನಚಿತ್ರಗಳನ್ನು ನಗರದ ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಂದ್ ವಾಘ್ಮಾರೆ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡಿದ್ದರು. ಮಾರುತ ಕಂಟೆಂಟ್ ಆಧಾರಿತ ಚಿತ್ರವಾಗಿದೆ. ಪ್ರತಿ ಮನೆಯಲ್ಲಿ ನಡೆಯುವ ಘಟನೆಗಳೇ ಚಿತ್ರದ ಕಥಾಹಂದರವಾಗಿದೆ ಎಂದು ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ ಹೇಳಿದ್ದರು. ವಿದೇಶಿ ಶಕ್ತಿಗಳು ಫೇಸ್ಬುಕ್, ಇನ್ಸ್ಟಾಗ್ರಾಂ ದುರುಪಯೋಗ ಪಡಿಸಿಕೊಂಡು ದೇಶದ ಸಂಪತ್ತು ಲೂಟಿ ಮಾಡುವುದು, ಹೆಣ್ಣು ಮಕ್ಕಳನ್ನು ವಿದೇಶದಲ್ಲಿ ಮಾರಾಟ ಮಾಡುವುದು, ಇದರಿಂದ ದೇಶದ ಯುವಶಕ್ತಿಗೆ ಕೊಡಲಿ ಪೆಟ್ಟು ಬೀಳುತ್ತಿರುವುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಪೋಷಕರ ಜವಾಬ್ದಾರಿ ಕೂಡ ವಿವರಿಸಲಾಗಿದೆ ಎಂದು ತಿಳಿಸಿದ್ದರು. ಮಾರುತದಲ್ಲಿ ದುನಿಯಾ ವಿಜಯ್, ಶ್ರೇಯಸ್ ಕೆ, ಮಂಜು ಪ್ರಮುಖ ಪಾತ್ರದಲ್ಲಿದ್ದಾರೆ. ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ವೃಂದಾ ನಾಯಕಿಯಾಗಿದ್ದಾರೆ. ನಿಶ್ವಾಕ ನಾಯ್ಡು, ರಂಗಾಯಣ ರಘು, ತಾರಾ ಅನುರಾಧ, ಶರತ್ ಲೋಹಿಶ್ವತ್, ಪ್ರಮೋದ್ ಶೆಟ್ಟಿ ಮತ್ತಿತರರು ತಾರಾಂಗಣದಲ್ಲಿ ಇದ್ದಾರೆ. ಜಿಲ್ಲೆಯವರೇ ಆದ ಶಿವಯ್ಯ ಸ್ವಾಮಿ ಅವರು ಗ್ರಾಮದ ಪ್ರಮುಖರೊಬ್ಬರ ಪಾತ್ರದಲ್ಲಿ ಅಭಿನಯಿಸಿರುವುದು ವಿಶೇಷ. ಶಿವಯ್ಯ ಸ್ವಾಮಿ ಅವರು ಪಾತ್ರದಲ್ಲಿ ಯುವಕರಲ್ಲಿ ಆತ್ಮಸ್ಥೈರ್ಯ ತುಂಬುವ ಸಂದೇಶ ನೀಡಿದ್ದಾರೆ. ಜಿಲ್ಲೆಯ ಅನೇಕ ಯುವಕರು ಚಿತ್ರದಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಚಿತ್ರಕ್ಕೆ ಮಂಜು ಹಾಗೂ ರಮೇಶ್ ಯಾದವ್ ಬಂಡವಾಳ ಹೂಡಿದ್ದಾರೆ. ಬೇಮುಣಖೇಡ ಹಿರೇಮಠ ಸಂಸ್ಥಾನದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಚಲನಚಿತ್ರ ಬಿಡುಗಡೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು. ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿ, ಲಾಡ್ಗೇರಿ ಹಿರೇಮಠ ಸಂಸ್ಥಾನದ ಗಂಗಾಧರ ಶಿವಾಚಾರ್ಯ, ಕಸಾಪ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷ ಹಿರಿಯ ಸಾಹಿತಿ ಪಂಚಾಕ್ಷರಿ ಪುಣ್ಯಶೆಟ್ಟಿ, ಸಂಚಾರ ಠಾಣೆ ಸಿಪಿಐ ರಮೇಶ್ ಮೈಲೂರ್ಕರ್ ಅತಿಥಿಗಳಾಗಿದ್ದರು. ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ ಸ್ವಾಮಿ, ಸಾಹಿತಿ ರಮೇಶ್ ಬಿರಾದರ್, ರೇಣುಕಾ ಮಳ್ಳಿ, ಪ್ರಮುಖರಾದ ಓಂ ಪ್ರಕಾಶ್ ರೊಟ್ಟೆ, ವರದಯ್ಯ ಸ್ವಾಮಿ, ಸಿದ್ದಪ್ಪ ಫುಲಾರೆ, ಶಿವಶಂಕರ್ ಬೆಳ್ಮಕ್ಕಿ, ಮಹಾಲಿಂಗಸ್ವಾಮಿ, ಮಹಾರುದ್ರ ಡಾಕೊಳಗಿ, ಕಂಟೆಪ್ಪ ಬಂಗೂರೆ, ನಾಗಯ್ಯ ಸ್ವಾಮಿ, ಮಹಾದೇಶ್ ಬಿರಾದರ್, ಚಾಮುಂಡೇಶ್ವರಿ ಸ್ವಾಮಿ, ಜ್ಯೋತಿ ಮಠ್, ಕಾವೇರಿ ಸ್ವಾಮಿ, ಶೋಭಾವತಿ ಫುಲಾರೆ, ಭಾಗ್ಯಶ್ರೀ ಮಠಪತಿ, ಆರತಿ ಸ್ವಾಮಿ, ಮಧು ಪಟ್ನೆ, ನರೇಶ್ ಕನಕ, ಶರಣಪ್ಪ ಪಟ್ನೆ, ಮಲ್ಲಪ್ಪ ಪೂಜಾರಿ ಮತ್ತಿತರರು ಇದ್ದರು. ಮಾರುತ ಚಿತ್ರದಲ್ಲಿ ಜಿಲ್ಲೆಯ ಯುವಕರಿಗೆ ಅಭಿನಯಿಸಲು ಅವಕಾಶ ಕಲ್ಪಿಸಿಕೊಟ್ಟ ಎಸ್ ನಾರಾಯಣ್ ಅವರಿಗೆ ಧನ್ಯವಾದ. ಜಿಲ್ಲೆಯ ಜನರು ಚಿತ್ರ ವೀಕ್ಷಿಸಿ ಪ್ರೋತ್ಸಾಹಿಸಬೇಕು. ಒಂದು ಚಲನಚಿತ್ರ ಮಾಡಿದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅದರತ್ತ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಮಟೀರಿಯಲ್ಗಳನ್ನು ನಾವೆಲ್ಲ ಶಿವಯ್ಯ ಸ್ವಾಮಿ ಮುಖಾಂತರವಾಗಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತು ನಮ್ಮ ಬೀದರ್ ಜಿಲ್ಲೆಯ ನಾಡಿನ ಎಲ್ಲ ಜನತೆಗೆ ಹೇಳುವಂಥ ಒಂದು ಮಾತು ಅಂತಂದರೆ, ನೀವೆಲ್ಲ ಪರಿವಾರ ಸಮೇತವಾಗಿ ಬಂದು ಈ ಸಿನಿಮಾವನ್ನು ನೋಡಬೇಕು ಅನ್ನುವಂಥದ್ದು ಈ ಮೂಲಕ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಚಲನಚಿತ್ರ ರಂಗದ ಖ್ಯಾತ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಎಸ್ ನಾರಾಯಣ್ ಅವರ ನಿರ್ದೇಶನದ ಬಹುನಿರೀಕ್ಷಿತ ಹಾಗೂ ಎಲ್ಲ ಕನ್ನಡಿಗರ ಭಾಳ ದಿವಸದಿಂದ ಒಂದು ನಿರೀಕ್ಷೆಯಲ್ಲಿರುವಂಥ ಚಿತ್ರ ಇವತ್ತು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಸೊ ಎಲ್ಲರಿಗೂ ಭಾಳ ಖುಷಿ ಆಗ್ತದೆ. ಇವತ್ತು ನಮ್ಮ ಬೀದರ್ನ ಈ ಒಂದು ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿ ಇವತ್ತು ನಾವೆಲ್ಲರೂ ಇವತ್ತು ಈ ಒಂದು ಚಲನಚಿತ್ರ ವೀಕ್ಷಣೆ ಮಾಡಿದ್ದೀವಿ. ಪೂಜ್ಯರ ಮೂಲಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಮೂಲಕ ಈ ಒಂದು ಕಾರ್ಯಕ್ರಮ, ಈ ಒಂದು ಚಲನಚಿತ್ರ ವೀಕ್ಷಣೆ ಉದ್ಘಾಟನೆ ಮಾಡಲಾಗಿದೆ. ಸೊ ಇದರ ಸಂದೇಶ ಈಗಾಗಲೇ ತಾವು ನೋಡಿದಂಗೆ ನಮ್ಮ ದೇಶದಲ್ಲಿರುವ ನಮ್ಮ ಸಹೋದರಿಯರು ಮತ್ತು ಮಹಿಳೆಯರಿಗೆ ಯಾವ ರೀತಿ ಏನಪ್ಪ ಅಂದ್ರೆ ಈ ಒಂದು ನಕಲಿ ಫೇಸ್ಬುಕ್ ಅಕೌಂಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು, ಅದನ್ನು ಕ್ರಿಯೇಟ್ ಮಾಡೋ ಮೂಲಕ ಅವರ ಸಂಪತ್ತು ಅಂದರೆ ನಮ್ಮ ದೇಶದ ಮಹಿಳೆಯರು ಅಂತ ಅವರು ಭಾವನಾತ್ಮಕವಾಗಿ ಅವರನ್ನು ಹ್ಯಾಮ್ರೇಜ್ ಮಾಡಿ ಸೊ ಅವ್ರ ಸಂಪತ್ತು ಮತ್ತು ಅವರ
ಚಾರಿತ್ರ್ಯ ಕೂಡ ಹಾಳು ಮಾಡುವಂಥ ಕೆಲಸ ವ್ಯವಸ್ಥಿತವಾಗಿ ನಡೆದಿದೆ. ಅದಕ್ಕೆಲ್ಲವೂ ಕೂಡ ವಿದೇಶಿ ಶಕ್ತಿಗಳು ಯಾವ ರೀತಿ ಅವರು ಒಂದು ಕಡೆ ಇದ್ದು ಕಂಟ್ರೋಲ್ ಮಾಡಿ ನಮ್ಮ ದೇಶದ ಯುವಕರನ್ನೇ ಬಳಸ್ಕೊಂಡು ನಮ್ಮ ದೇಶ ನಮ್ಮ ಸಂಸ್ಕೃತಿ ಯಾವ ರೀತಿ ಹಾಳು ಮಾಡ್ತಾರೆ ಅನ್ನೋದಂಥ ಒಂದು ಸಂದೇಶ ಅದರಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಎಲ್ಲರೂ ಬಚಾವಾಗಿ ನಮ್ಮ ಮಕ್ಕಳನ್ನು ನಾವೇನಪ್ಪ ಅಂದ್ರೆ ರಕ್ಷಣೆ ಮಾಡಬೇಕು, ನಮ್ಮ ಮಹಿಳೆಯರನ್ನು ರಕ್ಷಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ಪಾಲಕರ ಜವಾಬ್ದಾರಿ ಕೂಡ ಬಹಳ ಇದೆ. ಸೊ ಎಲ್ಲವೂ ಕೂಡ ಇನ್ನೊಂದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಸಾರ್ವಜನಿಕ ಕೂಡ ನಾವೇನಪ್ಪ ಅಂದ್ರೆ ಸಾರ್ವಜನಿಕ ಸಿವಿಲ್ ಪೊಲೀಸ್ ಆಗುವಂಥ ಈ ಒಂದು ಸಮಯ ನಮ್ಮ ದೇಶ ಕೂಡ ಬಂದಿದೆ. ಆ ನಿಟ್ಟಿನಲ್ಲಿ ಈ ಒಂದು ಸಂದೇಶ ಕೊಡುವಲ್ಲಿ ನಮಗೆ ಸುಮಾರು ನಾವು ಕೂಡ 3 ದಶಕಗಳಿಂದ ಈ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಈ ಒಂದು ಚಿತ್ರ ಸಾಮಾಜಿಕ ಸಂದೇಶ ಕೊಡುವುದಿರೋದ್ರಿಂದ ಸೊ ನಮಗೂ ಕೂಡ ಅವಕಾಶ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದರಿಂದ ನಮ್ಗೆ ಕೂಡ ಸಂತೋಷ ಆಗಿದೆ. ವಿಶೇಷವಾಗಿ ಇವತ್ತು ಇದರಲ್ಲಿ ರವಿಚಂದ್ರನ್ ಆಗಿರ್ಬೋದು, ತಾರಾ ಅನುರಾಧ ಆಗಿರ್ಬೋದು, ಲೋಹಿತ್ ಅಶ್ವಥ್ ಆಗಿರ್ಬೋದು, ಅನೇಕ ಮಹಾನಟರು ಅಂದರೆ ನಮ್ಮ ಚಿತ್ರರಂಗ ಸ್ಯಾಂಡಲ್ವುಡ್ ಕಡೆದ ಮಹಾನಟರ ಜೊತೆ ನಾವು ಕೂಡ ಎಲ್ಲೋ ಅಂದರೆ ನಮಗೂ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಕ್ಲಿಪ್ಪಲ್ಲಿ ಕ್ಲೈಮ್ಯಾಕ್ಸಲ್ಲಿ ಯಾರ್ದು ಕಟ್ಟೈತಿ ಏನು ಅಂತೇಳಿ ನಾವು ಸಂದೇಶ ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಅದು ನಮಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅಭಿನಂದಿಸ್ತೀವಿ. ಎಲ್ಲ ಯುವಕರು ಮತ್ತು ಎಲ್ಲರೂ ಕುಟುಂಬ ಸಹಿತ ನೋಡಿ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಮತ್ತು ನಾವು ದೇಶ ಮುನ್ನಡೆಸೋ ಜವಾಬ್ದಾರಿ ನಾವೆಲ್ಲರೂ ಕೂಡ ಮಾಡಬೇಕಾಗಿ ವಿನಂತಿ ಮಾಡ್ಕೊತೀವಿ. ಧನ್ಯವಾದ. ಕರ್ನಾಟಕ ಗೃಹ ಮಂಡಳಿಯು ಬೀದರ್ ತಾಲೂಕಿನ ಜೈನ್ವಾಡ ಹೋಬಳಿಯ ಅಲಿಯಂಬೂರ್ ಗ್ರಾಮದ ಬಳಿ ವಸತಿ ಯೋಜನೆ ಜಾರಿಗೊಳಿಸುತ್ತಿದ್ದು, ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸುವ ಅವಧಿಯನ್ನು ನವೆಂಬರ್ 30ರವರೆಗೆ ವಿಸ್ತರಿಸಲಾಗಿದೆ. ಈ ವಸತಿ ಯೋಜನೆಯಡಿ ನಿವೇಶನ ಪಡೆಯಲು ಆಸಕ್ತಿ ಇರುವವರಿಗೆ ನೆರವಾಗಲು ನಗರದ ಗುರುಪಾದಪ್ಪ ನಾಗಮಾರ್ಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಸಹಕಾರಿ ಆಸ್ಪತ್ರೆಯ ಕಚೇರಿಯಲ್ಲಿ ವಿಶೇಷ ಕೌಂಟರ್ ವ್ಯವಸ್ಥೆ ಮಾಡಲಾಗಿದೆ. ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ನೆರವು ನೀಡಲಾಗುತ್ತದೆ. ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೆಲವರಿಗೆ ಗೊಂದಲ ಆಗಬಹುದು. ಇತರರಿಗೆ ನೆರವಾಗಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಆಸ್ಪತ್ರೆಯ ನಿರ್ದೇಶಕರು ಆಗಿರುವ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ತಿಳಿಸಿದ್ದಾರೆ. ಕರ್ನಾಟಕ ಗೃಹ ಮಂಡಳಿಯು ಅಲಿಯಂಬೂರ್ ಗ್ರಾಮದ ಸರ್ವೆ ಸಂಖ್ಯೆ 231/1, 237/1 ಮತ್ತು ಇತರ ಸರ್ವೆ ಸಂಖ್ಯೆಗಳಲ್ಲಿರುವ ಒಟ್ಟು 94.12 ಎಕರೆ ಜಮೀನಿನಲ್ಲಿ ಸುಸಜ್ಜಿತ ವಸತಿ ಯೋಜನೆ ನಿರ್ಮಾಣಗೊಳ್ಳಲಿದೆ. ಈಗಾಗಲೇ ಆನ್ಲೈನ್ನಲ್ಲಿ ಬೇಡಿಕೆ ಸಮೀಕ್ಷೆಗೊಳ್ಳಲಾಗಿದೆ. ಸಾರ್ವಜನಿಕರು ಆರಂಭಿಕ ಠೇವಣಿಯೊಂದಿಗೆ ಆನ್ಲೈನ್ನಲ್ಲಿ ನಿವೇಶಕ್ಕಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಮುಂಚೆ ಅರ್ಜಿ ಸಲ್ಲಿಸಲು ನವೆಂಬರ್ 10ರವರೆಗೆ ಕಾಲಾವಕಾಶ ಕೊಡಲಾಗಿತ್ತು. ಸಾರ್ವಜನಿಕರ ಅನುಕೂಲಕ್ಕಾಗಿ ಇದನ್ನು ನವೆಂಬರ್ 30ರವರೆಗೆ ವಿಸ್ತರಿಸಲಾಗಿದೆ ಎಂದು ಮಂಡಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇಡಬ್ಲ್ಯೂಎಸ್ ವರ್ಗದಡಿ ನೋಂದಣಿ ಶುಲ್ಕ ₹300 ಮತ್ತು ಆರಂಭಿಕ ಠೇವಣಿ ₹5,000 ಇರಲಿದೆ. ಪ್ರತಿ ಚದರ ಅಡಿಗೆ ತಾತ್ಕಾಲಿಕ ಬೆಲೆ ₹390 ನಿಗದಿಪಡಿಸಲಾಗಿದೆ. ಎಲ್ಐಜಿಗಾಗಿ ನೋಂದಣಿ ಶುಲ್ಕ ₹500 ಮತ್ತು ಆರಂಭಿಕ ಠೇವಣಿ ₹10,000 ಇರಲಿದೆ. ಚದರಡಿ ಬೆಲೆ ₹779 ಇಡಲಾಗಿದೆ. ನೋಂದಣಿ ಶುಲ್ಕ ₹1,000 ಮತ್ತು ಆರಂಭಿಕ ಠೇವಣಿ ₹40,000. HIG 1ರಡಿ ನೋಂದಣಿ ಶುಲ್ಕ ₹1,500 ಮತ್ತು ಆರಂಭಿಕ ಠೇವಣಿ ₹50,000 ಇರಲಿದೆ. HIG 2ರ ಅಡಿಯಲ್ಲಿ ನೋಂದಣಿ ಶುಲ್ಕ ₹1,500 ಮತ್ತು ಆರಂಭಿಕ ಠೇವಣಿ ₹65,000 ಇರಲಿದೆ. ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದು. NSSK ಉಪಾಧ್ಯಕ್ಷರಾದ ಬಾಲಾಜಿ ಚವ್ಹಾಣ್ ಹಾಗೂ ಸಂಗಮೇಶ್ ಪಾಟೀಲ್, ಶಂಕರ್ ಪಾಟೀಲ್ ಅತಿವಾಳ್, ಚಂದ್ರಕಾಂತ್ ವಸಂತ್ ಕಾಲೇಜ್, ಕಲ್ಯಾಣರಾವ್ ಭಾಲ್ಕೆ, ಶಿವಕುಮಾರ್ ಭಾಲ್ಕೆ, ಆಸ್ಪತ್ರೆಯ ಸಿಇಒ ಕೃಷ್ಣರೆಡ್ಡಿ ಇತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.